ನಮ್ಮ ರುಕ್ಮಿಣಿ ವಸಂತ್ ಅವರು ಅದೇ ಗುರು ನಮ್ಮ ಸಪ್ತಸಾಗರದಾಚೆ ಪುಟ್ಟಿ ಗುರು. ಆ ಮೂವಿ ಆದ್ಮೇಲೆ ಅವ ಅಮ್ಮನ ಲೈನ್ ಕೇಳಿದ್ರೆ ಸೈಕ್ ಆಗ್ಬಿಡ್ತೀರ ಗುರು. ಕನ್ನಡದಲ್ಲಿ ಬಿಟ್ರೆ ತೆಲುಗುದಲ್ಲಿ ಸಖತ್ ಬ್ಯುಸಿ ಆಗ್ಬಿಟ್ಟವ್ರೆ ಗುರು. ಮೊನ್ನೆ ಬಂದಿದ್ದು ಭೈರತಿ ರಣಗಲ್ಲು ಮತ್ತೆ ಬಗೀರ, ಆಮೇಲೆ ತೆಲುಗುದಲ್ಲಿ ಅಪ್ಪುಡೋ ಇಪ್ಪುಡೋ ಎಪ್ಪುಡೋ ಈ ಮೂವೀಸಲ್ಲಿ ಮಿಂಚವ್ರೆ ಗುರು. ಇನ್ನು ಅವ್ರ ಅಪ್ಕಮಿಂಗ್ ಮೂವೀಸ್ ಅಂದರೆ ಕಾಂತಾರ ಚಾಪ್ಟರ್ 1 ಆ್ಯಕ್ಟ್ ಮಾಡ್ತಾವ್ರೆ ಗುರು. ಅದನ್ನು ಬಿಟ್ಟು ಶಿವಕಾರ್ತಿಕೇಯನ್ ಮತ್ತು AR ಮುರುಗದಾಸ್ ಅವ್ರ ಜೊತೆ ಒಂದು ಮೂವಿ, ಆಮೇಲೆ ಪ್ರಶಾಂತ್ ನೀಲು ಮತ್ತು NTR ಅವ್ರ ಜೊತೆ ಬಿಗ್ ಇಂಡಿಯಾ ಪ್ಯಾನ್ ಇಂಡಿಯಾ ಮೂವಿನ ಮಾಡಕ್ಕೆ ಕೊಟ್ಟವ್ರೆ ಗುರು. ಆಗ ನಾನು ನಿನ್ಗೆ ಹೇಳೋದು ಒಂದೇ ಒಂದು, ನೀನು ಯಾವ ಇಂಡಸ್ಟ್ರಿಯನ್ನು ಹೋಗೋ ಚೆನ್ನಾಗೆ ಮಿಂಚು, ಬಟ್ ಕನ್ನಡನ ಮಾತ್ರ ಮರಿಬೇಡಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೇ ರೀತಿಯ ಕನ್ನಡದಲ್ಲಿ ಅದರಲ್ಲೂ ಶೆಟ್ರವ್ರ ಜೊತೆ ಮಿಂಚಿ ಬೇರೆ ಭಾಷೆಗೆ ಹೋಗ್ಬಿಟ್ಟು ಕನ್ನಡಕ್ಕೆ ತಿರುಗಿ ಕೂಡ ನೋಡಿರೋ ಒಂದು ನಟಿ ಮಣಿ ಅಲ್ಲ ಜಾತಿ ರತ್ನ ಬಗ್ಗೆ ಹೇಳಕ್ಕೆ ಹೊಟ್ಟಿದ್ದೀನಿ. ದಯವಿಟ್ಟು ಆ ಥರ ಅವಕ್ಕೊಂಥರ ಮಾಡಕ್ಕೆ ಹೋಗ್ಬೇಡಕು. ಇಲ್ಲ ಅಂದರೆ ಆವತ್ತು ಅನುಭವಿಸಿದ ಟ್ರೋಲ್ಸು ಅವೆಲ್ಲನೂ ನಿನಗೂ ಬರೋಕ್ಕೆ ಚಾನ್ಸಸ್ ಐತೆ. ಸುಮ್ಮನೆ ಆ ಥರ ಭಾಷೆಗಳಿಗೆ ಹೋಗೋ ಬದಲು ಕನ್ನಡದಲ್ಲೇ ನೆಲೆ ನಿಂತು ಒಳ್ಳೊಳ್ಳೆ ಮೂವಿ ಮಾಡ್ಬಿಡಕ್ಕೆ ನಾವು ನೋಡೋಕ್ಕೆ ಬ್ರೇಕ್ ಕೊಡೋಕ್ಕೆ ರೆಡಿಯಾಗಿದ್ದೀವಿ. ಬಟ್ ಏನೇ ಆದ್ರೂ ಕನ್ನಡದ ನಟಿಯರು ಬೇರೆ ಭಾಷೆಗಳ್ಗೆ ಹೋಗ್ಬಿಟ್ಟು ಮಿಂಚೋದು ನಮಗೂ ಖುಷಿನೇ. ಆದರೆ ಆ ಭಾಷೆಗಳ್ಗೆ ಹೋಗ್ಬಿಟ್ಟು ನಮ್ಮ ಕನ್ನಡ ಭಾಷೆನೇ ಮರ್ತು ಬಿಡ್ತಿರಲ್ಲ, ಅದೇ ನಮಗೆ ಬೇಜಾರಾಗುತ್ತಕೋ. ಏನೋ ಬಿಡು, ಪಕ್ಕದ ಭಾಷೆಯಲ್ಲೂ ಒಳ್ಳೊಳ್ಳೆ ಮೂವೀಸ್ನ ಮಾಡಿಬಿಟ್ಟು ಕನ್ನಡ ಭಾಷೆಯಲ್ಲೂ ಒಳ್ಳೊಳ್ಳೆ ಮೂವೀಸ್ ಮಾಡೋಕ್ಕೆ ಅಷ್ಟೇ ನಾನು ಹೇಳೋದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ನಿಮ್ಗೆ ಗಂಟೇನು ಹೋಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್.